ಹಾಯ್ ಸ್ನೇಹಿತರೆ, ಖುಷಿ ಬದುಕಿಗೆ ನಮಸ್ಕಾರಗಳು. ನೋಡಿ, ನಾಟಿ ಕೋಳಿಗಳನ್ನ ನೀವು ಶೆಡ್ಡಿಂದ ಆಚೆಗೆ ಬಿಡೋದಕ್ಕಿಂತ ಮುಂಚೆ ನೋಡಿ ಈ ಥರ ಮಾರ್ಕೆಟಲ್ಲಿ ಸಿಗೋವಂತಹ ವೇಸ್ಟೇಜ್ ತರಕಾರಿಗಳು, ಈ ಥರ ಸೊಪ್ಪುಗಳು ನೋಡಿ ಈ ಥರ ನೀಟಾಗೆ ನೀವು ತಾಂಬಂದು ನೋಡಿ ಈ ಥರ ಶೀಟಲ್ಲಿ ಈ ಥರ ಮಾಮೂಲಿ ಒಂದು 2-3 ಶೀಟ್ ತಗಡು ಶೀಟ್ನ ನೀವು ಆ ಥರ ನೀಟಾಗಿ ರೆಡಿ ಮಾಡ್ಕೊಂಡು ಈ ಥರ ಹಾಕಿದ್ರೆ, ಆಮೇಲೆ ಜ್ಯೂಸಿಗೆ ಹಚ್ಚಿರೋವಂಥ ಹಣ್ಣುಗಳು ಇದೆಲ್ಲ ಏನು ಯಾವುದೇ ತರಹದ ದುಡ್ಡು ಕೊಟ್ಟು ತರೋವಂಥ ಪದಾರ್ಥಗಳೇನಲ್ಲ, ಎಲ್ಲ ಫ್ರೀಯಾಗಿ ಸಿಗೋವಂಥ ಪದಾರ್ಥಗಳು. ಹಾಗಾಗಿ ಈ ಥರ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿ ಆದಾಯ ಹೆಚ್ಚು ಪಡಿಬೋದು. ನೋಡಿ, ಎಲ್ಲ ಈ ಥರ ನೀಟಾಗಿ ತರಕಾರಿಗಳ್ನ ತಗೊಂಬಂದು ನೀವು ಮಡಿಕೊಬೇಕು. ನೋಡಿ, ಈ ಥರ ಸೆಟಪ್ ಈ ಥರ ಮಾಡಿ ಆಚೆಗೆ ಬಿಡೋಕ್ಕಿಂತ ಮುಂಚೆ ನೋಡಿ ಈ ಥರ ಆಲ್ಮೋಸ್ಟ್ ಅಲ್ಲೆಲ್ಲ ತರಕಾರಿಗಳು ಈ ಥರ ಫ್ರೀ ಕಾಸ್ಟು, ಏನು ದುಡ್ಡು ಕೊಟ್ಟೇನು ತರೋಂಗಿಲ್ಲ. ನೀವು ಈ ಥರ ಕೊಡ್ತಾ ಬರೋದ್ರಿಂದ ನೀವು ನಾಟಿ ಕೋಳಿಯಲ್ಲಿ ಸಕ್ಸಸ್ನ ಕಾಣ್ಬೋದು. ಆಮೇಲೆ ನೀವು ಖರ್ಚು ಕಮ್ಮಿ ಕಾಣುತ್ತೆ. ನೀವು ಖರ್ಚು ಕಮ್ಮಿ ಆದಷ್ಟು ನೀವು ಆದಾಯ ಹೆಚ್ಚಿಗೆ ತಗೊಬೇಕು. ನೀವು ಆದಷ್ಟು ಖರ್ಚು ಕಮ್ಮಿ ಮಾಡ್ಕೊತ ಬರಬೇಕು. ಈಗ ಪದೇ ಪದೇ ನೀವೇನು ಮಾಡ್ತೀರಾ ಅಂತಂದರೆ, ನೀವು ಬರೀ ಫೀಲ್ಡ್ನ ಮೊರೆ ಹೋಗ್ಬಿಡ್ತಾವ್ರು ಜನ. ಬರೀ ಫೀಲ್ಡು ಮಾತೆತ್ತರೆ ಹೋಗೋದು, ಫೀಲ್ಡ್ ತರೋದು, ಹಾಕೋದು, 3 ಟೈಮ್ 2 ಟೈಮ್ ಹಾಕ್ಬಿಡೋದು, ಸುಮ್ಮನೆ ಆಗ್ಬಿಡೋದು. ಈ ಥರ ಮಾಡ್ತಾ ನೀವು ಲಾಸ್ಟಿಗೆ ನೀವೇನು ಲಾಭ ತಗೊಂತೀರಾ ಅಲ್ವಾ? ಫೀಲ್ಡ್ ಕೊಡೋದ್ರಿಂದ ನೀವು ನಾಟಿ ಕೋಳಿಲಿ ಏನು ಲಾಭ ತಗೊಂತೀರಾ? ಹಾಗಾಗಿ ದಯವಿಟ್ಟು ಈ ಥರ ತರಕಾರಿಗಳ್ನ ನೀವು ಜಾಸ್ತಿ ಕೊಡ್ತಾ ನೀವು ನಾಟಿ ಕೋಳಿನ ನೈಸರ್ಗಿಕವಾಗಿ ಸಾಕೋದ್ರಿಂದ ನಿಮಗೆ ಅತಿ ಹೆಚ್ಚು ಲಾಭ ಸಿಗುತ್ತೆ. ಆಮೇಲೆ ಯಾವುದೇ ತರಹದ ಬೇಗ ವೈರಸ್ ಆಗಲಿ ಕಾಯಿಲೆಗಳಿಗೆ ಬೇಗ ತುತ್ತಾಗಲ್ಲ. ಆದಷ್ಟು ನೋಡಿ ಈ ಥರ ಅಂಥ ತರಕಾರಿಗಳಿಗೆ ನೀವು ಮೊರೆ ಹೋಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರನ್ನ ನೋಡಿ ಇವಾಗ ಇಷ್ಟು ಸೆಟಪ್ ಮಾಡಿ ಈಗ ಆಚೆ ಬಿಡ್ತೀನಿ. ಆಚೆ ಬಿಟ್ಟಾಗ ಯಾವ ಥರ ಬಂದು ಅದೇ ತಿನ್ನುತ್ತೆ ಅಂತ ನೀವೇ ನೋಡ್ತಾಯಿರಿ, ಹಾಗೇ ಇರಿ. ಈಗ ಆಚೆ ಬಿಟ್ಕೊಂಬರ್ತೀನಿ. ನೋಡಿ ಸ್ನೇಹಿತರೆ, ಶೆಡ್ಡಿಂದ ಆಚೆ ಬಿಟ್ಟಿದ್ದೀನಿ. ನೋಡಿ ಯಾವ ಥರ ಮೊದಲು ಎಲ್ಲ ಸೆಟಪ್ ಮಾಡಿ ಹೋಗಿದ್ದೆ. ಸೆಟಪ್ ಮಾಡಿ ಹೋಗಿ ಆಚೆಗೆ ಬಿಡೋದ್ರಿಂದ ನೋಡಿ ಅವ್ರು ಬಂದು ಡೈರೆಕ್ಟು ತಿನ್ಕೊಳಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ನೀವು ಆದಷ್ಟು ಈ ಥರ ಎಲ್ಲ ಫಸ್ಟೇ ಮೇವನ್ನ ಹಾಕೋಗ್ಬೇಕು. ಹಾಕೋದಾಗ ನಿಮಗೆ ಅವು ತೊಂದರೆ ಕೊಡೋಲ್ಲ. ಇಲ್ಲಾಂದರೆ ಕಾಲು ಕುಕ್ಕೋದು ಈ ಥರ ಎಲ್ಲ ನಿಮಗೆ ತೊಂದರೆ ಕೊಡುತ್ತೆ. ಆದಷ್ಟು ನೀವು ಈ ಥರ ಎಲ್ಲ ಸೆಟಪ್ಗಳು ಮಾಡಿ ಹೋಗಿ ಶೆಡ್ಡಿಂದ ಆಚೆ ಬಿಟ್ಕೊಂಬಂದರೆ ನಿಮಗೆ ಒಂದು ಅತ್ಯುತ್ತಮವಾದಂಥ ಅದು ಸಹ ಅದರಿಂದ ಯಾವುದೇ ತೊಂದರೆಗಳು ಆಗೋಲ್ಲ ನಿಮಗೆ. ಇಲ್ಲಾಂದರೆ ಎಲ್ಲ ಕಾಲುಗಳು ಕುಕ್ಬಿಡ್ತವೆ. ನೀವು ಸುರಿಯೋಕ್ಕೆ ಹೋದಾಗ ಅದರಲ್ಲಿರೋಂಥ ಸ್ವಲ್ಪ ಏನಾದರೂ ಕೆಟ್ಟ ದಾರಗಳಿರ್ತವೆ, ಇಲ್ಲಾಂದರೆ ಕವರ್ಗಳಿರ್ತವೆ. ಆ ಥರದ್ದೆಲ್ಲ ನೀವು ಹಾಕ್ಬೇಕಾಗುತ್ತೆ. ಈಗ ತಂದು ನೀವು ಸುಮ್ಮನೆ ಸುರಿಯೋದ್ರಿಂದ ಅದು ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಸ್ವಲ್ಪ ಕವರ್ಗಳು, ದಾರಗಳಿರ್ತವೆ. ಈ ದಾರಗಳು, ಈ ಸೊಪ್ಪುಗಳು ಕಟ್ಟುಗಳಲ್ಲೆಲ್ಲ ದಾರಗಳು ಇರ್ತೈತೆ. ಅದೆಲ್ಲ ತೆಗೆದು ನೀವು ಈ ಥರ ಕೊಡೋದ್ರಿಂದ ನಾಟಿ ಕೋಳಿಗಳು ಒಳ್ಳೆಯ ಬೆಳವಣಿಗೆ ಬರುತ್ತೆ. ಯಾವುದೇ ತರಹದ ಬೇಗ ನಿಮಗೆ ವೈರಸ್ಸು ಸಹ ಇದು ಕಟ್ಟಕ್ಕಾಗಲ್ಲ. ಆಮೇಲೆ ನೈಸರ್ಗಿಕವಾಗಿ ಬರುತ್ತೆ ನಾಟಿ ಕೋಳಿಗಳು. ನೈಸರ್ಗಿಕ ಅಂತ ಅನ್ನೋದಕ್ಕಿಂತ ಬೇಗ ಕಾಯಿಲೆಗಳಿಗೆ ತುತ್ತಾಗಲ್ಲ ನಾವು ಈ ಥರ ಕೊಡ್ತಾ ಬಂದರೆ. ನೀವು ಆದಷ್ಟು ಫೀಲ್ಡ್ನ ಕಂಟ್ರೋಲ್ ಮಾಡ್ತಾ ಬರ್ತಾ ನಾಟಿ ಕೋಳಿಗಳು ಈ ಥರ ನೈಸರ್ಗಿಕವಾಗಿ ಬೆಳೆಯುತ್ತೆ. ನಿಮಗೆ ಅತ್ಯುತ್ತಮವಾದಂಥ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಲಾಭ ತಂದುಕೊಟ್ಟು ಹೋಗುತ್ತೆ. ಇದು ನಾಟಿ ಕೋಳಿ ಫೇಲೂರು ಅನ್ನೋದೇ ಇಲ್ಲ ಬ್ರದರ್. ಏನಕ್ಕೆ ಅಂತಂದರೆ ನಿಮಗೆ ಕಡಿಮೆ ಖರ್ಚು. ನೋಡಿರಿ, ಇದು ನಾನು ಯಾವುದೇ ದುಡ್ಡು ಕೊಟ್ಟೆ ಅಂತ ತಂದಿಲ್ಲ. ಆದ್ದರಿಂದ ನನಗೆ ಈಗ ನಾನು ಮಾಂಸಕ್ಕೆ ರೆಡಿ ಮಾಡ್ತಿರೋದು. ಈಗೇನು ನೀವು ನೋಡ್ತಿದ್ದೀರೋ ಇದು ಪ್ಯೂರ್ ಮೈಸೂರು ನಾಟಿನ ನಾನು ಈ ಥರ ನೈಸರ್ಗಿಕವಾಗಿ ಬೆಳೆಸಿರೋದು. ಇದೆಲ್ಲ ನಾನು ಈಗ ಮಾಂಸಕ್ಕೆ ಮಾರಾಟಕ್ಕೆ ಮಾಡ್ತಾಯಿರೋದು. ಇದರಲ್ಲಿ ನಾನು ಮೊಟ್ಟೆನ ಇಟ್ಕೊಂಡ್ರೆ ಮೊಟ್ಟೆಲೂ ನಂಗೆ ಲಾಭ ಸಿಗುತ್ತೆ. ಇಲ್ಲ ನಾನು ಮಾಂಸನೇ ಮಾರ್ತೀನಿ ಅಂದರೆ ಮಾಂಸದಲ್ಲೂ ನನಗೆ ಲಾಭ ಸಿಗುತ್ತೆ. ಹಾಗಾಗಿ ನೀವು ಸಹ ಈ ಥರ ಕಡಿಮೆ ಖರ್ಚಿಂದ ನೀವು ಮಾಡ್ತಾ ಹೋದರೆ ನೀವು ಒಂದು ಉತ್ತುಂಗ ಸ್ಥಾನಕ್ಕೆ ನಾಟಿ ಕೋಳಿಯಿಂದ ನೀವು ಒಳ್ಳೆಯ ಲಾಭ ತಗೊಬೋದು. ಒಳ್ಳೆಯ ಆದಾಯನೂ ಸಹ ನಿಮಗೆ ಸಿಗುತ್ತೆ. ಆದಷ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಈ ಥರ ನೈಸರ್ಗಿಕ ಸಿಗೋಂತಹ ಪದಾರ್ಥಗಳನ್ನ ಕೊಟ್ಟು ನಾಟಿ ಕೋಳಿ ಸಾಗಾಣಿಕೆ ಮಾಡಿ ಖರ್ಚನ್ನ ಕಮ್ಮಿ ಮಾಡ್ಕೊತ ಸಾಗಾಣಿಕೆ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮವಾದ ಫಲನೂ ಸಿಗುತ್ತೆ. ಆಮೇಲೆ ನೀವು ಸಹ ಒಂದು ಕಡಿಮೆ ಖರ್ಚಿಂದ ನಾವು ಒಂದು ಉದ್ಯೋಗ ಮಾಡಿದ್ವಿ ಅನ್ನೋದು ನಿಮಗೆ ಹೆಮ್ಮೆ ಇರ್ತೈತೆ. ವಿಡಿಯೋ ಇಷ್ಟ ಆದರೆ ಆದಷ್ಟು ನಿಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋ ಶೇರ್ ಮಾಡಿ. ಧನ್ಯವಾದಗಳು.